ಹಾಯ್, ಇವತ್ತು ನಾನು ನಿಮಗೆ ತೋರಿಸ್ತಾ ಇರೋಂಥ ಪ್ರಾಪರ್ಟಿ 4 ಎಕರೆ ಒಂದು ಒಳ್ಳೆ ಕಂಡೀಷನ್ ಇರೋವಂಥ ರೊಬಸ್ಟಾ ಮತ್ತು ಅರೇಬಿಕಾ ಪ್ಲಾಂಟೇಷನ್ ಇರೋವಂಥ ಕಾಫಿ ತೋಟ ಇದು. ನಾವೇನು ಹೋಗ್ತಾ ಇದ್ವಿ, ಈ ಸ್ಟೇಟ್ ಹೈವೇಯಿಂದ ಜಸ್ಟ್ 100 ಮೀಟ್ರಲ್ಲಿ ಈ ಪ್ರಾಪರ್ಟಿ ಸಿಗುತ್ತೆ. ಆ 100 ಮೀಟ್ರು ಈ ಥರ ಮಡ್ ರೋಡ್ ಸಿಗುತ್ತೆ. ಆ ಮಡ್ ರೋಡ್ ಕೂಡ ತುಂಬ ಅಗಲಾಗಿ, ಅಂದರೆ ಒಂದು 20 ಅಡಿಯಷ್ಟು ಅಗಲ ಇದೆ. ಆ ಮಡ್ ರೋಡ್ಗೆ ಪ್ರಾಪರ್ಟಿ ಇದೆ. ಇಲ್ಲಿಂದ ಪ್ರಾಪರ್ಟಿ ಎಂಟ್ರೆನ್ಸ್ ಸ್ಟಾರ್ಟ್ ಆಗುತ್ತೆ. ಪ್ರಾಪರ್ಟಿ ಎಂಟ್ರೆನ್ಸಿಗೆ ಒಂದು ಬೋರ್ ಕೂಡ ಹಾಕ್ಸಿದ್ದಾರೆ. ಮತ್ತು ಈ ತೋಟ ರೊಬಸ್ಟಾ ಮತ್ತು ಅರೇಬಿಕಾ ಎರಡೂ ಮಿಕ್ಸ್ ಇರೋಂಥ ಪ್ಲಾಂಟೇಷನ್ ಮಾಡಿದ್ದಾರೆ. ಒಂದು ಒಳ್ಳೆ ಕಂಡೀಷನ್ ಇರೋ ಕಾಫಿ ತೋಟ ಅಂತ ಹೇಳ್ಬೋದು. ಹಾಗೆಯೇ ಈ ತೋಟ ಫುಲ್ಲು ಅಡಿಕೆ ಕೂಡ ಹಾಕ್ಕೊಂಡಿದ್ದಾರೆ. ಮೇಜರಾಗಿ ರೊಬಸ್ಟಾ ತೋಟ ಅಂತ ಹೇಳ್ಬೋದು ಇದನ್ನು. ಮತ್ತು ಈ ತೋಟಕ್ಕೆ ಒಂದು ವಿಶೇಷತೆ ಏನು ಅಂತಂದರೆ, ಈ ತೋಟ ಸುತ್ತ ನೀವೇನು ರೈಟ್ ಸೈಡಿಗೆ ಕಾಣಿಸ್ತಿದೆ, ಈ ರೋಡು ತೋಟ ಸುತ್ತ ಕಂಟಿನ್ಯೂ ಆಗುತ್ತೆ. ಹಾಗಾಗಿ ಈ ತೋಟಕ್ಕೆ 3 ಕಡೆಗೂ ರೋಡ್ ಸಿಗುತ್ತೆ. ಮತ್ತು ತೋಟ ಕೂಡ ತುಂಬ ಕಂಡೀಷನ್ ಇರೋವಂಥ ತೋಟ ಇದು. ಇಲ್ಲಿ ಹೆಚ್ಚಿನದಾಗಿ ರೊಬಸ್ಟಾ ಪ್ಲಾಂಟೇಷನ್ ಇದೆ ಮತ್ತು ಅಡಿಕೆ ಕೂಡ ಹಾಕ್ಕೊಂಡಿದ್ದಾರೆ. ಪೆಪ್ಪರ್ ಕೂಡ ತುಂಬ ಚೆನ್ನಾಗಿದೆ. ಪ್ರತಿಯೊಂದು ಮರದಲ್ಲೂ ಪೆಪ್ಪರ್ ಬಳ್ಳಿಗಳಿದೆ. ಲಾಸ್ಟ್ ಇಯರ್ ಕೂಡ ಒಳ್ಳೆ ಇನ್ಕಮ್ ಬಂದಿತ್ತು. ಹಾಗೆ ನೆಕ್ಸ್ಟ್ ಇಯರ್ಗೂ ಒಳ್ಳೆ ಫಸಲಿದೆ. ಹಾಗಾಗಿ ಒಳ್ಳೆ ಇನ್ಕಮ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಈ ತೋಟಕ್ಕೆ ನೀರಿನ ವ್ಯವಸ್ಥೆ ಅಂತಂದರೆ ಒಂದು ಬೋರ್ವೆಲ್ ಇದೆ. ಹಾಗಾಗಿ ಈ ಜಾಗಕ್ಕೆ ಎಲೆಕ್ಟ್ರಿಸಿಟಿ ವ್ಯವಸ್ಥೆ ಕೂಡ ಚೆನ್ನಾಗಿದೆ. ಮತ್ತು ಈ ಜಾಗದಿಂದ ಒಂದು ಒಳ್ಳೆ ವ್ಯೂ ಸಿಗುತ್ತೆ. ಹಾಗಾಗಿ ಈ ಜಾಗ ಒಂದು ಒಳ್ಳೆ ಲೊಕೇಶನಲ್ಲಿದೆ ಅಂತ ಹೇಳ್ಬೋದು. ಮತ್ತು ಈ ತೋಟದಲ್ಲಿ ಸಿಲ್ವರ್ ಟಿಂಬರ್ ಕೂಡ ತುಂಬ ಇದೆ. ಅಂತಂದರೆ ಆಲ್ಮೋಸ್ಟು ಒಂದು 8 ರಿಂದ 10 ಲಕ್ಷದ ಸಿಲ್ವರ್ ಟಿಂಬರ್ ಇದೆ ಇಲ್ಲಿ. ಈ ತೋಟ ಟೋಟಲ್ ಬೌಂಡ್ರಿ 5 ಎಕರೆ ಬರುತ್ತೆ. ರೆಕಾರ್ಡ್ ಇರೋವಂಥದ್ದು 4 ಎಕರೆಗೆ 1 ಎಕರೆ ಎಕ್ಸ್ಟ್ರಾ ಬರುತ್ತೆ. ಈ ಏರಿಯಾದಲ್ಲಿ ಮಳೆ ಬಗ್ಗೆ ಹೇಳಬೇಕಂತಂದರೆ, ವರ್ಷಕ್ಕೆ ಆ್ಯಾವ್ರೇಜು ಒಂದು 60 ರಿಂದ 80 ಇಂಚು ಮಳೆ ಆಗುತ್ತೆ. ಈ ಪ್ರಾಪರ್ಟಿಗೆ ನಿಯರ್ ಬೈ ಟೌನ್ ಅಂತಂದರೆ ಶನಿವಾರ ಸಂತೆ ಅಂತ ಒಂದು ಟೌನ್ ಬರುತ್ತೆ. ಅಲ್ಲಿಂದ ಈ ಜಾಗಕ್ಕೆ ಜಸ್ಟ್ ಒಂದು 6 to 7 ಕಿಲೋಮೀಟ್ರ್ ಆಗುತ್ತೆ. ಹಾಗೆಯೇ ಸೋಮವಾರಪೇಟೆ ಅಂತ ಇನ್ನೊಂದು ಟೌನ್ ಬರುತ್ತೆ. ಅಲ್ಲಿಂದ ಈ ಜಾಗಕ್ಕೆ 10 ಕಿಲೋಮೀಟ್ರ್ ಆಗುತ್ತೆ. ಈ ಪ್ರಾಪರ್ಟಿ ಲೊಕೇಶನ್ ಬರೋದು ಕೊಡಗು ಜಿಲ್ಲೆ ಸೋಮವಾರಪೇಟೆ ತಾಲೂಕು ಬರುತ್ತೆ. ಮತ್ತು ಬೆಂಗಳೂರು ಟು ಮಡಿಕೇರಿ ಸ್ಟೇಟ್ ಹೈವೇ ಏನಿದೆ, ಆ ಸ್ಟೇಟ್ ಹೈವೇಯಿಂದ ಜಸ್ಟ್ 100 ಮೀಟ್ರಲ್ಲಿ ಈ ಪ್ರಾಪರ್ಟಿ ಸಿಗುತ್ತೆ. ಆ 100 ಮೀಟ್ರು ಮಡ್ ರೋಡ್ ಬರುತ್ತೆ. ಆ ಮಡ್ ರೋಡ್ ಕೂಡ ತುಂಬ ಚೆನ್ನಾಗಿದೆ. ನಾನು ಮೊದಲೇ ಹೇಳಿದ್ದೆ, ಈ ಮಡ್ ರೋಡು ಕಂಟಿನ್ಯೂ ಆಗಿ ಈ ತೋಟ ಸುತ್ತ ಬರುತ್ತೆ ಅಂತ. ಹಾಗಾಗಿ ಈ ತೋಟಕ್ಕೆ ರೋಡಿನ ವ್ಯವಸ್ಥೆ ಕೂಡ ತುಂಬ ಚೆನ್ನಾಗಿದೆ. ಈ ಪ್ರಾಪರ್ಟಿಗೆ ಸೆಲ್ಲರ್ ಪ್ರೈಸು ಟೋಟಲ್ ಆಗಿ ಅಂತಂದರೆ 4 ಎಕರೆ ರೆಕಾರ್ಡು 1 ಎಕರೆ ಎಕ್ಸ್ಟ್ರಾ ಬೌಂಡ್ರಿ ಏನಿದೆ, ಟೋಟಲ್ ಆಗಿ 1,58,00,000 ಕೋಟ್ ಮಾಡ್ತಾ ಇದ್ದಾರೆ. ಮಡ್ ರೋಡು ಕಂಟಿನ್ಯೂ ಆಗಿ ಪ್ರಾಪರ್ಟಿ ಮೇಲ್ಭಾಗಕ್ಕೂ ಇದೇ ಥರ ಬರುತ್ತೆ. ಈ ತೋಟ ಈ ಥರ ಮಡ್ ರೋಡ್ಗೆ ಆಲ್ಮೋಸ್ಟು 1 ಕಿಲೋಮೀಟ್ರಷ್ಟು ರೋಡ್ ಫೇಸಿಂಗ್ ಸಿಗುತ್ತೆ. ಈ ಪ್ರಾಪರ್ಟಿ ನಿಮಗೇನಾದರೂ ಇಷ್ಟ ಆಗಿದರೆ ಅಥವಾ ಈ ಪ್ರಾಪರ್ಟಿ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತಂದರೆ ಸ್ಕ್ರೀನ್ ಮೇಲಿರೋ ನನ್ನ ನಂಬರಿಗೆ ಕಾಲ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.